ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಒಂದು ತುಂಬ ಚೆನ್ನಾಗಿರೋವಂಥ 12 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರಾ ಡಾಂಬರ್ ರೋಡು. ಈ ಡಾಂಬರ್ ರೋಡಿಂದ ಜಸ್ಟ್ ಒಂದು 200 ಮೀಟ್ರು ಮಡ್ ರೋಡ್ ಸಿಗುತ್ತೆ. ಆ ಮಡ್ ರೋಡ್ಗೆ ಪ್ರಾಪರ್ಟಿ ಬರುತ್ತೆ. ಇದೇನು ಮಡ್ ರೋಡ್ ಕಾಣಿಸ್ತಾ ಇದೆ, ಈ ಮಡ್ ರೋಡಿಂದ 200 ಮೀಟ್ರ್ ಹೋದರೆ ಪ್ರಾಪರ್ಟಿಗೆ ಹೋಗ್ತೀವಿ. ಈ ಜಾಗ ಟೋಟಲ್ ಬೌಂಡ್ರಿ 12 ಎಕರೆ ಬರುತ್ತೆ. ಅದರಲ್ಲಿ ರೆಕಾರ್ಡ್ ಇರೋವಂಥದ್ದು 8 ಎಕರೆ ಅಷ್ಟು. ಇನ್ನು 4 ಎಕರೆ ಎಕ್ಸ್ಟ್ರಾ ಸಿಗುತ್ತೆ. ನೀವೇನು ನೋಡ್ತಾ ಇದ್ದೀರಾ ಇದೇ ಜಾಗ ಬರುತ್ತೆ. ಸೊ ಪ್ರಾಪರ್ಟಿ ಎಲ್ಲ ಫುಲ್ ಕಾಡು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಮತ್ತು ಈ ಜಾಗದಲ್ಲಿ ಬೇರೆ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ, ಸಿಲ್ವರ್ ಹಾಕ್ಕೊಂಡಿದ್ದಾರೆ ಅಷ್ಟೇ. ಸಿಲ್ವರು ಆಲ್ಮೋಸ್ಟ್ ಒಂದು 4ರಿಂದ 5 ವರ್ಷ ಆಗಿದೆ. ಇನ್ನೊಂದು 3-4 ವರ್ಷ ಹೋದರೆ ಆ ಸಿಲ್ವರಿಂದಲೂ ಒಳ್ಳೆ ಇನ್ಕಮ್ ಇದೆ. ಮತ್ತು ಈ ಜಾಗ ಒಂದು ಒಳ್ಳೆ ವ್ಯೂ ಇರೋಂಥ ಜಾಗ ಅಂತ ಹೇಳ್ಬೋದು. ನಾನು ಮುಂದೆ ತೋರಿಸ್ತೀನಿ ಅದನ್ನು. ಮತ್ತು ಅಗ್ರಿಕಲ್ಚರ್ ಮಾಡಲಿಕ್ಕೂ ತುಂಬ ಚೆನ್ನಾಗಿದೆ. ಕಾಫಿ ಪ್ಲ್ಯಾಂಟೇಷನ್ ಮಾಡ್ಬೋದು, ಏಲಕ್ಕಿ ಪ್ಲ್ಯಾಂಟೇಷನ್ ಮಾಡ್ಬೋದು, ಹಾಗೆ ಅಡಿಕೆ ಗಿಡ ಕೂಡ ಹಾಕೊಬೋದು. ಹಾಗೆಯೇ ಈ ಜಾಗಕ್ಕೆ ರೋಡಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ನೀವು ಮುಂಚೆನೇ ನೋಡಿದಿರಿ. ಡಾಂಬರ್ ರೋಡಿಂದ ಒಂದು 200 ಮೀಟ್ರ್ ಮಡ್ ರೋಡ್ ಬರುತ್ತೆ. ಆ ಮಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಈ ರೈನಿ ಸೀಸನಲ್ಲೂ ಕಾರೆಲ್ಲ ಹೋಗುವಂಥ ಮಡ್ ರೋಡ್ ಅದು. ಮತ್ತು ಈ ಪ್ರಾಪರ್ಟಿಯಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆಯೇ ಈ ಪ್ರಾಪರ್ಟಿಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈ ಪ್ರಾಪರ್ಟಿಯಿಂದ 1 ಕಿಲೋಮೀಟ್ರ್ ಮುಂದೆ ಹೋದರೆ, ಅಂದರೆ ಇದೇ ರೋಡ್ ಕಂಟಿನ್ಯೂ ಮಡ್ ರೋಡಲ್ಲಿ ಹೋದರೆ, ಸಕಲೇಶಪುರ ಟೂರಿಸಮ್ ಪ್ಲೇಸಸಲ್ಲೇ ಒಂದು ಒಳ್ಳೆ ಹೆಸರಾಂತ ಪ್ಲೇಸಸ್ ಅಂತಂದರೆ ಗವಿ ಬೆಟ್ಟ ಅಂತ ನೀವು ಕೇಳಿರ್ತೀರ ಆಲ್ಮೋಸ್ಟು. ಆ ಗವಿ ಬೆಟ್ಟಕ್ಕೆ ಈ ಪ್ರಾಪರ್ಟಿಯಿಂದ ಜಸ್ಟ್ 1 ಕಿಲೋಮೀಟ್ರ್ ಹೋದರೆ ಆ ಗವಿ ಬೆಟ್ಟಕ್ಕೆ ಹೋಗ್ಬೋದು. ಹಾಗಾಗಿ ಒಂದು ಒಳ್ಳೆ ಪ್ಲೇಸಸ್ಸು ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗಿದೆ. ಹಾಗೆಯೇ ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ದೊಡ್ಡದಾಗಿ ಕೆರೆ ಕೂಡ ಇದೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಅದು ಒಂದು 10ರಿಂದ 15 ಕುಂಟೆಲಿ ಕೆರೆ ಇದೆ. ಈ ಜಾಗ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ತುಂಬ ಚೆನ್ನಾಗಿರೋವಂಥ ಜಾಗ ಅಂತ ಹೇಳ್ಬೋದು. ಹಾಗೆಯೇ ಈ ಜಾಗ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರುವಂಥ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ನಾನು ಮೊದಲೇ ಹೇಳಿದ್ದೆ, ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ದೊಡ್ಡದಾಗಿ ಕೆರೆ ಇದೆ ಅಂತ. ಸೊ ಇದೇ ಕೆರೆ ಅದು. ಈ ಕೆರೆ ಆಲ್ಮೋಸ್ಟ್ ಒಂದು 10ರಿಂದ 15 ಗುಂಟೆಲಿರುವಂಥ ಕೆರೆ ಆಗಿದೆ. ಇದು ತುಂಬ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದ್ದೆ, ಈ ಪ್ರಾಪರ್ಟಿಯಿಂದ ಜಸ್ಟ್ 1 ಕಿಲೋಮೀಟ್ರಲ್ಲಿ ಗವಿ ಬೆಟ್ಟ ಅಂತ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ ಅಂತ. ನೀವೇನು ನೋಡ್ತಾ ಇದ್ದೀರಾ ಇದೇ ಜಾಗ ಅದು. ತುಂಬ ಸುಂದರವಾಗಿರೋಂಥ ಜಾಗ ಮತ್ತು ಒಂದು ಒಳ್ಳೆ ವ್ಯೂ ಇರೋಂಥ ಜಾಗ. ಆಲ್ಮೋಸ್ಟು ಸಕಲೇಶಪುರ ಅಂದ ತಕ್ಷಣ ಈ ಗವಿ ಬೆಟ್ಟ ಒಂದು ಟೂರಿಸಮ್ ಪ್ಲೇಸಸಲ್ಲಿ ಟಾಪ್ ಲಿಸ್ಟಲ್ಲಿರುತ್ತೆ. ಸೊ ಈ ಪ್ರಾಪರ್ಟಿಗೆ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಹೊಸೂರು ಅಂತ ಒಂದು ಟೌನ್ ಬರುತ್ತೆ. ಆ ಹೊಸೂರು ಟೌನಿಂದ ಈ ಪ್ರಾಪರ್ಟಿಗೆ ಜಸ್ಟ್ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಪರ್ ಎಕರೆ 23 ಲ್ಯಾಕ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.